आज चेक हो रहा था ಇದು ಆಡಿಯೋ ಆಫ್ ಆಗಿದೆ ನೋಡಿ. ತಗೊಂಡವರು ಬಿಟ್ಟರೆ ಜಾಗ ಬೇರೆಯವ್ರಿಗೆ ಎಲ್ಲ ಕೈಗೆ ಎತ್ಕೊಂಡಿಲ್ಲ ಸರ್. ಆಲೂರು ಪೊಲೀಸ್ ಠಾಣೆ ಸರ್ ಮಾತಾಡ್ಬಿಡ್ತು ದಯವಿಟ್ಟು. ಒಂದು ಐಟಮ್ ತೊಗೊಳಕ್ಕಾಗಲ್ಲ ಸರ್ ನಾವು. ಎಲ್ಲ ಐಟಮ್ ತೊಗೊಂಡು ಆಮೇಲೆ ಏನು ಒಂದು ಐಟಮ್ ಮಿಸ್ ಆದರೆ ನಾವು ಶಿವಣ್ಣ ನಿಮ್ಗೆ ಬೇಕಾಗಿರೋ ತುಂಬ ಇದೆ. ಇಟ್ಕೊಂಡಿರ್ತಾರೆ ವಾಯ್ಸ್ ಬರ್ತದೆ ಸರ್. ವಾಯ್ಸ್ ಬರ್ತದೆ. ಡೈಮಂಡ್ ನೋಡಿ, ಡೈಮಂಡ್ ಎಲ್ಲ ಮಾಡಿ ಈ ಕಡೆ ಬರ್ರಿ. ಶಿವನ್ ಬಿಡಿ ಪಾಪ. ಗಣೇಶ್ ತಸ್ಬಿಟ್ಟು ನೋಡ್ತಾರೆ. ತಸ್ಬಿಟ್ಟು ನೋಡೋಣ. ಮಾಲೂರು ಬಸ್ ಸ್ಟ್ಯಾಂಡ್ನಲ್ಲಿ ನಮ್ಮ ತಾಯಿಯವರಾದಂಥ ಮುನಿರಮ್ಮನವರು 80 ವರ್ಷ ವಯಸ್ಸವರಿಗೆ. ಸೊ ಅವರು ಬಸ್ ಸ್ಟ್ಯಾಂಡಿಂದ ಇಳಿದು ಬರಬೇಕಾದ್ರೆ ಒಬ್ಬ ಕಳ್ಳ ಅವರನ್ನು ವಂಚಿಸಿ ಕರೆದುಕೊಂಡು ಹೋಗಿ ಅವರಲ್ಲಿರ್ತಕ್ಕಂಥ ಎಲ್ಲ ಒಡವೆ ಅಂದರೆ ಕಿವಿಯಲ್ಲಿರ್ತಕ್ಕಂಥ ಓಲೆ, ಮಾಟಿ, ಕತ್ತಲ್ಲಿರೋ ಒಂದು ಸ್ವಲ್ಪ ಚೈನ್ ಪೀಸು, ಗುಂಡು, ಸಾಮಾನ್ಯವಾಗಿ ಅವರು ಒಂದು 50 ವರ್ಷದಿಂದ ಹಾಗೆ ಹಾಕ್ಕೊಳ್ತಾನೆ ಇದ್ದರು. ಅವ್ರಿಗೆ ಈ ಥರ ಹಾಕ್ಕೊಳ್ಳೋದು ಬೇಡ, ನೀವು ಹಾಕ್ಕೊಂಡ್ರೆ ಅದಾಗುತ್ತೆ ಇದಾಗುತ್ತೆ ಅಂತ ಅವರು ವಂಚಿಸಿ ಅವರದ್ದು ಪಡ್ಕೊಬಿಡ್ತಾರೆ. ಆದರೆ ಅವ್ರಿಗೆ ಹೇಳ್ಬಿಟ್ಟು ಹೋಗ್ತಾನೆ, ನಾನು ಇಲ್ಲೇ ಬರ್ತೀನಿ, ಇಲ್ಲೇ ಇರಿ ಅಂತ. 2 ಗಂಟೆ ಸಮಯ ಅವ್ರಿಗೆ. ಆಮೇಲೆ 2 ಗಂಟೆ ಆದಮೇಲೆ ಅವರು ಯಾರೋ ಬೇರೆಯವರು ಕರೆ ಮಾಡಿದಾಗ ನಾನು ಕೋಲಾರಿಂದ ಇಲ್ಲಿದ್ದೆ. 1 ಸೆಕೆಂಡಲ್ಲಿ ನಾವು ಸುಮಾರು 8 ಕೇಸನ್ನು ಭೇದಿಸಿದ್ದೀವಿ. ಅದರಲ್ಲಿ 1 ಬಂದ್ಬಿಟ್ಟು ಸರ್ವೆಂಟ್ ಥೆಫ್ಟು, ಇನ್ನು 6 ನಮ್ಮ HBT ಆಗಿತ್ತು. ಆಮೇಲೆ 1 ನಮ್ಮಲ್ಲಿ ಒಂದು ಅಟೆಂಪ್ಟ್ ಆಗಿತ್ತು. ಇಷ್ಟೂ ಒಂದು ಕೇಸನ್ನು ನಾವು ಪತ್ತೆ ಹಚ್ಚಿದ್ದೀವಿ. ಇದರಲ್ಲಿ 1 ಕೇಸು ಸರ್ವೆಂಟ್ ಥೆಫ್ಟ್ ಏನಾಗಿತ್ತು, ಅವರು ಅದೇ ತೊಗೊಂಡು ಕೋಲ್ಕತ್ತಾ ಕಡೆ ಎಲ್ಲ ಮೂಮೆಂಟ್ ಆಗಿಬಿಟ್ಟಿದ್ರು. ಸುಮಾರು 40 ಲಕ್ಷ ವರ್ತ್ ಪ್ರಾಪರ್ಟಿಯನ್ನು, ಅದು ನಮ್ಮಲ್ಲಿ ಇಂಪೀರಿಯನ್ ಅಂತ ಒಂದು
ಸೊಸೈಟಿ ಇದೆ. ಆ ಸೊಸೈಟಿಯಲ್ಲಿದ್ದಂತಹ ಒಬ್ಬ ಕೆಲಸಗಾರನೇ ಈ ಒಂದು ಮನೆಯ ಗ್ಲಾಸನ್ನೆಲ್ಲ ಮುರಿದುಬಿಟ್ಟು ಅಲ್ಲಿ ಅವನು ಒಂದು ಸೃಷ್ಟಿ ಮಾಡಿ, ಅಂದರೆ ಬೇರೆಯವ್ರು ಯಾರೋ ಮಾಡಿದ್ದಾರೆ ಅಂತ ಒಂದು ಸೀನವನ್ನು ಕ್ರಿಯೇಟ್ ಮಾಡಿ ಅವನು ನಂತರ ಅವನಲ್ಲಿಂದ ಪರಾರಿಯಾಗಿದ್ದ. ಅವನು ಅಲ್ಲಿಂದ ಅವ್ರು ಇನ್ನೊಬ್ರಿಗೆ ಕೊಟ್ಬಿಟ್ಟು ಅವ್ರ ಹೆಂಡತಿಗೆ ಕೊಟ್ಬಿಟ್ಟು ಅಲ್ಲಿಂದ ಅವನು ಪರಾರಿ ಮಾಡಿಸಿದ್ರು. ಇದನ್ನು ಬೆನ್ನಹತ್ತಿದ್ದ ನಮ್ಮ ಮಾಲೂರು ತಂಡ ಅವ್ರನ್ನ ಎಲ್ಲಿದ್ದರೂ ಅವರು ಕೋಲ್ಕತ್ತಾಗೆ ಹೋಗ್ಬಿಟ್ಟು ಅಲ್ಲಿ ಇಂಟ್ಯಾಕ್ಟ್ ರಿಕವರಿಯನ್ನು ಮಾಡ್ಕೊಂಡಿದ್ದಾರೆ. ಸುಮಾರು 272 ಗ್ರಾಮ್ ಚಿನ್ನ ಮತ್ತು 640 ಗ್ರಾಮ್ ಬೆಳ್ಳಿ, ಇವೆಲ್ಲ ಮೊತ್ತ ಬಂದ್ಬಿಟ್ಟು ಒಂದು 40 ಲಕ್ಷ ರೂಪಾಯಿ ಬೆಲೆ ಬಾಳುವ ಒಂದು ವಸ್ತುವನ್ನು ಅವರು ರಿಕವರಿ ಮಾಡಿಕೊಂಡು ಬಂದಿದ್ದಾರೆ. ಇವನು ಹೆಸರು ಬಂದ್ಬಿಟ್ಟು